ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ದಿಸ್ ಇಸ್ ಸುಪ್ರಾನ್ ಶಶಿಕಾಂತ್. ಏನಿದು ಮನೇಲೆ ವ್ಲಾಗ್ ಶುರು ಮಾಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಎಸ್, ಹಾಸನ ಸುತ್ತಮುತ್ತ ಕಂಟಿನ್ಯೂಸ್ ಆಗಿ 1 ವೀಕಿಂದ ಮಳೆ ಬರ್ತಾನೆ ಇದೆ. ಸೊ ನಾವೆಲ್ಲೂ ಹೊರಗಡೆ ಹೋಗೋಕ್ಕಾಗಿರಲಿಲ್ಲ. ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರೋದ್ರಿಂದ ಸಮಥಿಂಗ್ ಸ್ಪೈಸಿ ಏನಾದ್ರು ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಸೊ ನಾನಿವತ್ತು ಸ್ಪೈಸಿ ಪನ್ನೀರ್ ಪಿಜ್ಜಾ ಮಾಡ್ತಾಯಿದ್ದೆ. ಸೊ ಯಾಕೆ ಈ ರೆಸಿಪಿನ ನಿಮ್ಮೆಲ್ಲರ ಹತ್ರ ಶೇರ್ ಮಾಡಬಾರ್ದು ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀವಿ. ಬನ್ನಿ ಹೇಗೆ ಸಿಂಪಲ್ಲಾಗಿ ಹೆಲ್ತಿ ಸ್ಪೈಸಿ ಪನ್ನೀರ್ ಪಿಜ್ಜಾ ಮಾಡೋದು ಅಂತ ನೋಡೋಣ. ಪಿಜ್ಜಾ ಬೇಸ್ ರೆಡಿ ಮಾಡೋದಕ್ಕೆ ಫಸ್ಟ್ನ ಒಂದು ಬೌಲ್ಗೆ ಅರ್ಧ ಕಪ್ ಬಿಸಿನೀರು, 1 ಸ್ಪೂನ್ ಸಕ್ಕರೆ ಮತ್ತು 1 ಸ್ಪೂನ್ ಡ್ರೈ ಈಸ್ಟ್ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಬೇಕು. ಸ್ಟಿರ್ ಮಾಡಿ ಈಸ್ಟ್ ಆಕ್ಟಿವೇಟ್ ಆಗೋಕ್ಕೆ ಒಂದು 5-10 ನಿಮಿಷ ಸೈಡ್ಗೆ ಇಡಬೇಕು. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಈಸ್ಟ್ ಇಲ್ಲ ಅಂದರೆ 1 ಸ್ಪೂನ್ ಬೇಕಿಂಗ್ ಪೌಡರ್ ಮತ್ತು 1/2 ಸ್ಪೂನ್ ಬೇಕಿಂಗ್ ಸೋಡಾ ಕೂಡ ಯೂಸ್ ಮಾಡ್ಬೋದು. ಈಸ್ಟ್ ಆಕ್ಟಿವೇಟ್ ಆಗಿದೆ. ಇದಕ್ಕೆ ನಾವು 2 ಕಪ್ ಮೈದಾ ಹಿಟ್ಟು, ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿದಿಬೇಕು. ಹಿಟ್ಟು ತುಂಬಾ ಸಾಫ್ಟಾಗಿರಬೇಕು. ನಮ್ಮ ಹಿಟ್ಟು ಎಷ್ಟು ಸಾಫ್ಟಾಗಿರುತ್ತೆ ಬೇಸ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಸ್ಮಿಯರ್ ಮಾಡಿ ಒಂದು ತಟ್ಟೆ ಮುಚ್ಚಿಟ್ಟು 1-2 ಅವರ್ ಸೈಡಲ್ಲಿ ಎತ್ತಿಡೋಣ. ಇದಿವಾಗ ಚೆನ್ನಾಗಿ ಊದಿದೆ ನೋಡಿ. ಇದನ್ನು ಪಿಜ್ಜಾ ಬೇಸ್ ಮಾಡೋದಕ್ಕೆ ಈಕ್ವಲ್ ಆಗಿ ಡಿವೈಡ್ ಮಾಡಿಕೊಂಡು ಸೈಡ್ಗಿಡಿ. ಇವಾಗ ನಾವು ಪಿಜ್ಜಾಗೆ ಟಾಪಿಂಗ್ಸ್ ರೆಡಿ ಮಾಡ್ಕೊಳ್ಳೋಣ. ಟಾಪಿಂಗ್ಸ್ಗೆ ನಾನಿಲ್ಲಿ ಚೀಸ್, ಸ್ವೀಟ್ ಕಾರ್ನ್, ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ ಮತ್ತು ಪನ್ನೀರ್ಗೆ ನಾನು ಎಣ್ಣೆ, ಉಪ್ಪು, ಖಾರ ಮತ್ತು ಮೊಸರಾಕಿ ಇಟ್ಕೊಂಡಿದ್ದೀನಿ. ಬಜ್ಜಿ ಮೆಣಸಿನ್ಕಾಯಿ ಮತ್ತು ಕೆಚಪ್, ಮೊಯನೀಸ್ 2 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಿಟ್ಟನ್ನು ರೌಂಡ್ ಶೇಪಾಗಿ ಒತ್ಕೊಳ್ಳೋಣ. ಹಿಟ್ಟು ತೀರ ದಪ್ಪನೂ ಇರಬಾರ್ದು ಮತ್ತು ಹಾಗೆ ತುಂಬ ತೆಳುಗೂ ಇರಬಾರ್ದು. ಓವನಲ್ಲಿರೋ ತಟ್ಟೆಗೆ ಚೆನ್ನಾಗಿ ಎಣ್ಣೆ ಸವರಿ ಇಟ್ಕೊಳ್ಬೇಕು. ಮತ್ತು ನಾವು ಇವಾಗ ಏನು ಪಿಜ್ಜಾ ಬೇಸ್ ಹೊತ್ಕೊಂಡಿದ್ದೀವಿ ಅದನ್ನು ತೆಗೆದು ತಟ್ಟೆ ಮೇಲಿಟ್ಟು ಎಡ್ಜಸ್ನೆಲ್ಲ ಸ್ವಲ್ಪ ಹೀಗೆ ಪ್ರೆಸ್ ಮಾಡ್ಕೊಬೇಕು. ಮತ್ತು ಪಿಜ್ಜಾ ಬೇಸ್ ಚೆನ್ನಾಗಿ ಬೇಯೋದಕ್ಕೆ ಈ ಥರ ಫೋರ್ಕಲ್ಲಿ ಮಾಡ್ಕೊಬೇಕು. ಇವಾಗ ಇದಕ್ಕೆ ಒಂದೊಂದಾಗಿ ಎಲ್ಲ ಟಾಪಿಂಗ್ಸ್ನ ಹಾಕ್ಕೊಳ್ಳೋಣ. ಫಸ್ಟ್ ನಾವು ಪಿಜ್ಜಾ ಸಾಸ್ ಹಾಕ್ಕೊಂಡು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಚೀಸ್ ಹಾಕ್ಕೊಂಡು ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಜೋಳ ಎಲ್ಲ ಒಂದೊಂದೇ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮೇಲೆ ಮತ್ತೆ ಸ್ವಲ್ಪ ಚೀಸ್ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಚೀಸ್ ಹಾಕ್ಕೊಳ್ಳಿ. ಹೆಲ್ತಿ ಪಿಜ್ಜಾ ಆಗಿರೋದ್ರಿಂದ ನಾನು ಸ್ವಲ್ಪನೇ ಚೀಸ್ ಹಾಕಿದೆ. ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಉಪ್ಪು ಮತ್ತು ಮೆಣಸನ್ನ ಮೇಲೆ ಉದುರಿಸ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಓವನಲ್ಲಿಟ್ಟು 160 ಡಿಗ್ರಿ ಸೆಟ್ ಮಾಡಿ 15 ನಿಮಿಷ ಬೇಕ್ ಮಾಡಬೇಕು. ಇನ್ ಕೇಸ್ ನಿಮ್ಮ ಹತ್ರ ಓವನ್ ಇಲ್ಲ ಅಂದರೂ ಇದನ್ನು ತವದಲ್ಲಿಟ್ಟು ಕೂಡ ಪಿಜ್ಜಾನ ಮಾಡ್ಕೊಬೋದು. ಇವಾಗ ಸ್ಪೈಸಿ ಪನ್ನೀರ್ ಪಿಜ್ಜಾ ರೆಡಿಯಾಗಿದೆ. ಇದನ್ನು ಕೆಚಪ್ ಜೊತೆ ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ನಾವೇನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ಟ್ರೈ ಮಾಡಿದ ಪಿಜ್ಜಾ ಹೇಗಿತ್ತು ಅಂತ ನಮ್ಮ ಹತ್ರ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.